ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗಲ್ಲಿ ಈಶಂದು ಗೆಜ್ಜೆ ಪೂಜೆ ಬಗ್ಗೆ ಹೇಳಿದ್ದೆ. ಸೊ ಫೈನಲ್ ಆಗಿ ನಾಳೆ ಅವಳದು ಆ್ಯನ್ಯುವಲ್ ಡೇ ನಡೀತಾ ಇದೆ. ಹಾಗಾಗಿ ಹಿಂದಿನ ದಿನವೇ ಎಲ್ಲಿ ಆ್ಯನ್ಯುವಲ್ ಡೇ ನಡೆಯುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಈಶಾ ಆ್ಯಕ್ಚುಲಿ 2 ಡ್ಯಾನ್ಸರ್ ಇದ್ದಾಳೆ. ಒಂದು ಮೆಲ್ಲನೆ ಗೋಪಮ್ಮ ಅಂತ ಹೇಳ್ಕೊಂಡು ಕೃಷ್ಣನ ಬಗ್ಗೆ, ಇನ್ನೊಂದು ನನ್ನ ಫೇವ್ರೆಟ್ ಆಂಜನೇಯನ ಬಗ್ಗೆ, ಜೈ ಆಂಜನೇಯ ಅಂತ ಹೇಳ್ಕೊಂಡು ನಮೋ ಆಂಜನೇಯ ಅಂತ. ಸೊ ಆ ಕ್ರೌಡಲ್ಲಿ ಇಡೀ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಜೈ ಹನುಮಾನಿಗೆ ಒಂದು ಕ್ಲ್ಯಾಪ್ಸು ಒಂದು ಬಂದಿದೆ. ಯಾಕಂದರೆ ಅಷ್ಟು ಪುಟ್ಟ ಮಕ್ಕಳೆಲ್ಲ ಜೈ ಹನುಮಾನ್ ಅಂತ ಹೇಳ್ಕೊಂಡು ಡ್ಯಾನ್ಸ್ ಮಾಡಿದರು. ಹಿಂದಿನ ದಿನವೇ ಅವರಿಗೆಲ್ಲ ಸ್ಟೇಜಲ್ಲಿ ಯಾರ್ಯಾರು ಯಾವ ಪೊಸಿಷನಲ್ಲಿ ಇರಬೇಕು, ಹೇಗೆ ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು ಅಂತ ಸರು ಮತ್ತು ಅಲ್ಲಿರೋರು ಸರಿನ ಜೊತೆ ಯಾವಾಗಲೂ ಹೆಲ್ಪಿಂಗ್ ಮಾಡ್ತಾ ಇರೋರೆಲ್ಲ ಅವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಜಯಾಂಜನದಲ್ಲಿ ಪಲ್ಟಿ ಹೊಡೆಯೋದು ಸಹಿತ ಇರುತ್ತೆ. ಯಾಕಂದ್ರೆ ಮಂಕಿಗಳೆಲ್ಲ ವಾನರ ಸೇನೆನ ಇವರು ನೋಡಿದ್ರೆ ವಾನರ ಸೇನೆ ಅನಿಸುತ್ತೆ. ಅವರಿಗೆ ಬೇರೆ ಅದಕ್ಕೆ ತಕ್ಕಂಥ ಸಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರು ಆಡೋ ಕಪ್ಪಿ ಚೇಷ್ಟೆಗೂ ಕೊಟ್ಟಿರೋ ಸಾಂಗಿಗೂ ಪರ್ಫೆಕ್ಟ್ಲಿ ಮ್ಯಾಚ್ ಆಗಿದೆ. ಸ್ಟೇಜ್ ಮೇಲೆ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಮನೆಗೆ ಬಂದುಬಿಟ್ಟು ನಮ್ಮ ಅಣ್ಣನ ಮಗಳು ಶ್ರಾವಣಿ ನಾನು ಸೇರಿಕೊಂಡು ಅವಳಿಗೆ ಮೆಹಂದಿ ಬಿಡಿಸ್ತಾ ಇದ್ದೀವಿ. ಅಂದರೆ ಅಳ್ತಾ ಎಲ್ಲ ಹಚ್ಬಿಟ್ರೆ ಸ್ವೆಟ್ ಆಗಿಬಿಟ್ಟು ಹೋಗ್ಬಿಡುತ್ತೆ, ಅವರು ಎಲ್ಲ ಕಡೆ ಡ್ರೆಸ್ ಎಲ್ಲ ಮಾಡ್ಕೊತಾರೆ ಅಂತ ಫಾಸ್ಟ್ ಮೆಹಂದಿ ಸಿಗುತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀವಿ. ಈ ಚಿಕ್ಕ ಮಕ್ಳಿಗೆ ಮೆಹಂದಿ ಹಾಕೋದು ಅಂದರೆ ಹೌದಾ, ಒಂದು ಅಲ್ಲಾಡ್ತಾರೆ, ಮಾತಾಡ್ತಾರೆ, ಕೇಳಲ್ಲ ಮಾತು. ಮೇಕಪ್ ನಾಳೆ ಹೆಂಗೆ ಮಾಡಿಸ್ಕೊತ ಅಂತ ಟೆನ್ಷನಲ್ಲಿದ್ದೀನಿ, ಹೇಗೆ ಮಾಡ್ತಾಳೋ ಅಂತ. ಅಷ್ಟು ತಲೆ ಹರಟೆ ಇವಳು. ನೋಡೋಕೆ ಮಾತ್ರ ಸೀದಾ ಇನ್ನೋಸೆಂಟ್ ಗರ್ಲು, ಮಾಡೋದಿಲ್ಲ ಕಿತಾಪತಿನೇ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಫಂಕ್ಷನ್ ಡೇ, ಮೇನ್ ಫಂಕ್ಷನ್ ಡೇ. ಸೊ ಅವಳಿಗೆ ಬೆಳಗ್ಗೆನೇ ಬೇಗ ಇಲ್ಲ ನಾರ್ಮಲಾಗಿ ಎಬ್ಬಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಗೆಜ್ಜೆನ ಆಲ್ರೆಡಿ ನಾನೇ ಪೂಜೆ ಮಾಡಿಟ್ಟಿದ್ದೆ ದೇವ್ರ ಮನೇಲಿ ಮತ್ತೊಂದು ಸಲ. ಸೊ ಅದನ್ನು ಅವಳ ಕೈಯಲ್ಲೂ ಸಹಿತ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಅವಳಿಗೂ ಅದ್ರ ವ್ಯಾಲ್ಯೂ ಗೊತ್ತಾಗಬೇಕಲ್ಲ, ಅದು ಒಂದು ಪ್ರೀಷಿಯಸ್ ಥಿಂಗು, ಪೂಜೆ ಮಾಡೋವಂಥ ವಸ್ತು, ಅದಕ್ಕೆ ನಾವು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಅಂತ ಈ ಎಲ್ಲದನ್ನು ರಿಚುವಲ್ಸ್ ನಮ್ಮ ಮನೇಲಿ ಮಾಡಿಸ್ತೀನಿ. ಒಟ್ರಾಶಿ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಥರ ಮಾಡೋದಿಲ್ಲ. ನೆಕ್ಸ್ಟ್ ಅವಳಿಗೆ ಊಟ ಮಾಡಿಸ್ಬಿಟ್ಟು ಅವಳೆಲ್ಲ ವಸ್ತುಗಳನ್ನೂ ಟೇಬಲ್ ಮೇಲೆ ಜೋಡಿಸಿಟ್ಟಿದ್ದೀನಿ, ಏನೋ ಬೇಗ ರೆಡಿ ಆಗಲಿ ಅಂತ. 2:30, 3 o'clock ನನ್ನ ಫ್ರೆಂಡ್ ರೂಪಾ ಬಂದು ಅವಳು ರೆಡಿ ಮಾಡಲಿಕ್ಕೆ ಅಂತ. ಫ್ರಿಜ್ಜಲ್ಲಿ ಇಡಬೇಕಾ ಒಂದು ಬಾಯ್ಲಿ ಬಾ, ನನ್ನ ಹತ್ರ ಬಾ ಫಸ್ಟ್. ಸೊ ಇದು ಇವಳು ಈಶಾನ್ ಒಂಥರ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಇವಳು ನನ್ನ ಫ್ರೆಂಡಿನ ಮಗಳೇ. ಸೊ ಅವಳಿಗೂ ಮೇಕಪ್ ಮಾಡಲಿಕ್ಕೆ ಅಂತ ಇಲ್ಲೇ ಕರ್ಕೊಬಂದಿದ್ವಿ. ನನ್ನ ಫ್ರೆಂಡ್ ರೂಪಾನು ಪ್ರೊಫೆಷ್ನಲ್ ಆಗಿ ಮಾಡೋ ಮೇಕಪ್ ಆರ್ಟಿಸ್ಟೇ. ಆ್ಯಂಡ್ ಅದು ಅಲ್ಲದೆ ಅವಳು ಭರತನಾಟ್ಯನೂ ಕಲ್ತಿದ್ದಾಳೆ. ಭರತನಾಟ್ಯ ಮೇಕಪ್ಪು ತುಂಬ ಚೆನ್ನಾಗಿ ಮಾಡೋದು ಗೊತ್ತಿರೋದ್ರಿಂದ ಫಸ್ಟ್ ಅವಳನ್ನ ಮಾಡಿ ಮುಗಿಸಿದ್ವಿ. ಅಂದರೆ ಅವಳು ಇನ್ನೂ ಡ್ರೆಸ್ ಎಲ್ಲ ತಂದಿರಲಿಲ್ಲ ಮನೇಲಿ, ಅವಳು ಮನೆ ಹೋಗಿ ಡ್ರೆಸ್ ಹಾಕೊಳೋದಲ್ಲ. ಸೊ ಫಸ್ಟ್ ಅವಳದು ಮೇಕಪ್ ಏನಿದೆ ಟಚಪ್ ಎಲ್ಲ ಮಾಡಿಬಿಟ್ಟು ಅವ್ರ ಮನೆಗೆ ಕಳಿಸಿದ್ವಿ. ನೆಕ್ಸ್ಟ್ ನಮ್ಮ ಈಶನ್ನ ಆಲ್ರೆಡಿ ಟೈಮ್ ಆಗೋಗಿದೆ, 3:30, 4 o'clock ಸ್ಟಾರ್ಟ್ ಆಗೋಗಿದೆ. 5 o'clock ನಾವು ಅಲ್ಲಿ ಇರಬೇಕು. 1 hour ಟೈಮ್ ಇದೆ. ಆ ಗ್ಯಾಪಲ್ಲಿ ಫಾಸ್ಟಾಗಿ ಮಾಡ್ತಾಯಿದ್ದೀವಿ. ಮೇಕಪ್ ಕಿಟ್ಟೆಲ್ಲ ಭರತನಾಟ್ಯ ಕ್ಲಾಸಲ್ಲೇ ನಾವು ದುಡ್ಡು ಕೊಟ್ಟು ತರಿಸ್ಕೊಂಡಿದ್ವಿ. ಪ್ಯಾನ್ ಕೇಕ್ ಅಂತ ಏನು ಸಿಗುತ್ತಲ್ಲ ಭರತನಾಟ್ಯ ಹಚ್ಚಲಿಕ್ಕೆ ಅಂತ. ಸೊ ಅದೇ ಪ್ಯಾನ್ ಕೇಕ್ 2 ಶೇಡ್ಸಲ್ಲಿ ಕೊಟ್ಟಿದ್ದರು. ಫಸ್ಟಿಗೆ ಅವಳ ಮುಖಕ್ಕೆಲ್ಲ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಪ್ಯಾನ್ ಕೇಕ್ ಹಚ್ಚಿದ್ವಿ, ಸೊ ದಟ್ ಸ್ಕಿನ್ ಹಾಳಾಗಬಾರ್ದು ಅಂತ. ಏನಿದೆ ಅದನ್ನು ಬ್ಲೆಂಡ್ ಮಾಡೋದ್ರಲ್ಲೇ ಇರುತ್ತೆ ಭರತನಾಟ್ಯ ಮೇಕಪ್ಪು. ಎಷ್ಟು ಪ್ಯಾನ್ ಕೇಕ್ ಹಚ್ಬಿಟ್ಟು ಚೆಂದ ಬ್ಲೆಂಡ್ ಮಾಡ್ತೀವಲ್ಲ, ಸೊ ಅದೇ ಮೇಕಪ್ಪು. ಆ್ಯಂಡ್ ಐ ಮೇಕಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಮೇಕಪ್ಗೆ ನಮಗೊಂದು 1/4 ಗಂಟೆ ಹಿಡಿತೇನೋ ನೀಟಾಗಿ. ಅವಳಿಗೂ ಸಹಿತಾನು ಮೇಲೆ ಕೆಳಗಡೆ ತೀಡಿ ಭರತನಾಟ್ಯದ ಐ ಮೇಕಪ್ಪೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಐಬ್ರೋಸು ಅಷ್ಟೇ, ಅದಕ್ಕೂ ಸಪ್ರೇಟಾಗಿ ನಾವು ಹಾಕಬೇಕಾಗತ್ತೆ. ಸೊ ಇದೆಲ್ಲ ಮುಖ ಲಕ್ಷಣ ಕೊಟ್ಟಾಗೇ ಆ ಭರತನಾಟ್ಯದ ಎಕ್ಸ್ಪ್ರೆಷನ್ಸು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಫೈನಲ್ ಟಚಪ್ಪು. ಇಷ್ಟು ನನಗೆ ನೋಡೋಕ್ಕೆ ಇಷ್ಟ ಆಗ್ತೆ, ಅಷ್ಟು ಮುದ್ದಾಗಿ ಕಾಣಿಸ್ತಿದೆ ಆ ಫೇಸು. ಖುಷಿ ಆಗ್ತೆ ಫಸ್ಟ್ ಟೈಮು ನೋಡ್ತಿರೋದಕ್ಕೆ. ಹಾಗಾಗಿ ನಮ್ಮಮ್ಮ ಬಂದವರು ಅವರು ಸಹಿತ ದೃಷ್ಟಿ ತೆಗೆದ್ರು. ಹೋಗೋಕ್ಕಿಂತ ಮುಂಚೆ ಒಂದ್ಸಲ ದೃಷ್ಟಿ ತೆಗೆಸ್ಕೊಂಡು ಹೋಗ್ತಾಯಿದ್ವಿ. ಸೊ ಇನ್ನು ಟೈಮ್ ಆಲ್ರೆಡಿ 6 ಗಂಟೆ ಆಗೋಗಿದೆ. ನಾವು ರೀಚ್ ಆಗಬೇಕು. ನಮ್ಗೆ ಇರಬೇಕಲ್ಲ ಲಾಸ್ಟ್ ಒಂದು ಫೋಟೋ ಅಂತ ಹೇಳ್ಕೊಂಡು ಒಂದು ಸ್ಮಾಲ್ ಕ್ಲಿಪ್ ತಗೊಂಡಿದ್ದಷ್ಟೇ. ಸೊ ದಟ್ ಬೇಗ ಹೋಗಿ ಫಂಕ್ಷನ್ಗೆ ಕ್ಯಾಚ್ ಆಗಬೇಕು ಅಂತ. ಆ್ಯಂಡ್ ಏನು ಪರ್ಫೆಕ್ಟ್ ಟೈಮು ಅಂದರೆ ನಾವು ಹೋಗೋ ಟೈಮಲ್ಲೇ ಎಲ್ಲರಿಗೂ ಸರ್ ಗೆಜ್ಜೆಗಳನ್ನ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರು. ಸೊ ನನ್ನ ಮಗಳೂ ಸಹಿತ ಪರ್ಫೆಕ್ಟ್ ಎಂಟ್ರಿ ಕೊಟ್ಟಾಳೆ ಅಂತ ಹೇಳ್ಬೋದು. ಕರೆಕ್ಟ್ ಟೈಮಿಗೆ ಹೋಗಿ ಸ್ಟೇಜ್ ಮೇಲೆ ಕೊಟ್ಟಳು. ಸೊ ಅವಳು ನಮಸ್ಕಾರ ಮಾಡಿಸ್ಕೊತಿದ್ದಾರೆ ಸರ್ ಹತ್ರ. ಇವಾಗ ಗುರುಗಳಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಂಡ್ರೆ ಚೆಂದ ಅಲ್ವಾ.
ನೆಕ್ಸ್ಟ್ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವ್ರ ಕೈಲಿ ಪ್ರಾರ್ಥನೆ ಮಾಡಿಸ್ಬೇಕು ಅಂತ ಎಲ್ಲ ಸ್ಟೂಡೆಂಟ್ಸ್ನೂ ಸಹಿತ ತಂದಿದ್ರು. ಇವರೆಲ್ಲರೂ ಚಿಕ್ಕವರಾಗಿರೋದ್ರಿಂದ ಚಿಕ್ಕ ಮಕ್ಕಳನ್ನ ಮುಂದೆ ಬಿಟ್ಟಿದ್ರು. ಆ್ಯಂಡ್ ನನ್ನ ಮಗು ನೋಡಿ ಅಲ್ಲಿರೋ ಅಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಿರೋ ಮುದ್ದಾಗಿರೋ ಮಕ್ಕಳು ಎಲ್ಲರೂ ಮುದ್ದಾಗಿ ಕಾಣಿಸ್ತಿರೋ, ಒಬ್ಬರು ಗುರ್ತು ಹಿಡಿಯೋಕ್ಕಾಗಲ್ಲ, ಅಷ್ಟು ಚಂದ ಇದ್ದಾರೆ. ಸೊ ಇವಳಿಗೆ ಚಿಂತೆ ಮೂಗುತಿನೇ ಎಲ್ಲಿ ಬಿದ್ದು ಉಳಿತಿದೆ ಅಂತ ಹೇಳ್ಕೊಂಡು ಅದನ್ನ ನೀಟಾಗಿ ಹಾಕೋತಾ ಇದ್ಲು. ನೆಕ್ಸ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೀಪಾರಾಧನೆ, ನಟರಾಜನ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಅದಕ್ಕೆ ಸಾಗರದಲ್ಲಿರೋ ಎಲ್ಲ ಮೇನ್ ಅಧ್ಯಕ್ಷರು ಯಾರಿದ್ದಾರೆ ಅವರೆಲ್ಲರೂ ಸೇರಿಕೊಂಡು ದೀಪ ಹಚ್ಚಿದ್ರು. ಈ ಪರಿಣಿತಿ ಕಲಾ ಕೇಂದ್ರದ ಅಧ್ಯಕ್ಷರಾಗಿರ್ಬೋದು, ಸೊ ಈ ಒಂದು ಸಂಸ್ಥೆನ ಬೆಳೆಸ್ತಾ ಇರೋರು ಮತ್ತು ಅದಲ್ಲದೆ ಸಾಗರದ ಅಧ್ಯಕ್ಷನೂ ಸಹಿತ ಎಲ್ಲರೂ ಬಂದುಬಿಟ್ಟು ದೀಪಾರಾಧನೆ ಮಾಡಿದರು. ಆ್ಯಂಡ್ ದೀಪಾರಾಧನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಮಕ್ಕಳುಗಳು ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡಿದರು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತಲೇ ಮುಂಚೆನೇ ನನ್ನ ಮಗಳು ಸ್ಟೇಜ್ ಮೇಲೆ ಅವಳದೇ ಓನ್ ಸ್ಟೆಪ್ಸು ಭರತನಾಟ್ಯದೆಲ್ಲ ಹಾಕ್ತಾಯಿದ್ಲು, ನೋಡೋಕೆ ಖುಷಿ ಆಯಿತು. ಆಮೇಲೆ ಅವ್ರು ಸ್ಟೇಜಿಗೆ ನಮಸ್ಕಾರ ಮಾಡಿದರು ಆ್ಯಂಡ್ ಸರು ಬಂದುಬಿಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಬ್ಲೆಸ್ಸಿಂಗ್ಸ್ ಮಾಡಿದರು. ಸೊ ಅದೊಂದೇ ಖುಷಿ. ಅವಳಿಗೂ ಅಷ್ಟು ಇಂಟ್ರೆಸ್ಟ್ ಇದೆ ಸ್ಟೇಜ್ ಅಂದರೆ ನಾವು ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅನ್ನೋದು ಅವಳಿಗೆ ಅರಿವಿದೆ ಅನ್ನೋದೇ ನಂಗೆ ತುಂಬ ಖುಷಿ. ನೆಕ್ಸ್ಟ್ ಎಲ್ಲ ನಂದು 3rd or 2nd ಡ್ಯಾನ್ಸ್ ಇತ್ತು. ನಾನು ವೇಟ್ ಮಾಡ್ತಾಯಿದ್ದೆ ಎಲ್ಲರೂ ಡ್ಯಾನ್ಸ್ ಆಗೋದು. ಸೊ ಎಲ್ಲರೂ ತುಂಬ ಚೆಂದ ಮಾಡಿದ್ರು. ಬಟ್ ನನಗೆ ಪರ್ಸ್ನಲಾಗಿ ನೋಡೋಕೆ ಆಗ್ತಾಯಿಲ್ಲ, ಯಾಕಂದರೆ ನಾನು ಬ್ಯಾಕ್ ಸ್ಟೇಜಲ್ಲೇ ಜಾಸ್ತಿ ಇದ್ದೆ. ಸೊ ಅವಳಿಗೆಲ್ಲ ಅಲ್ಲೇ ಬ್ಯಾಕ್ ಸ್ಟೇಜಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಓಡಿ ಬಂದುಬಿಟ್ವಿ. ಸೊ ಫೈನಲಿ ನನ್ನ ಮಗಳು ಬಂದಿದ್ದಾಳೆ ಸ್ಟೇಜ್ ಮೇಲೆ ಹಾಯ್ ಅಂತ ಹೇಳಿ ನೋಡಿ ಅವರಪ್ಪನಿಗೆ ಕ್ಯೂಟಾಗಿ. ಸಾರಿ, ನಾನು ರೀಲ್ಸ್ ಆ್ಯಂಗಲಲ್ಲಿ ವೀಡಿಯೋ ಮಾಡಿದ್ದೀನಿ ಅಂತ ಅಗ್ಲ ಯೂಟ್ಯೂಬಲ್ಲಿ ಮಾಡಿಲ್ಲ, ಯಾಕಂದರೆ ಪರಿಣಿತಿ ಕಲಾ ಕೇಂದ್ರದಿಂದಲೇ ಅವರು ಅದು ಫುಲ್ ಅಗ್ಲ ವೀಡಿಯೋನೇ ಕೊಡ್ತಾರೆ ಅಂತ. ಆದಷ್ಟು ನಾನು ಝೂಮ್ ಮಾಡಿ ಅವಳನ್ನ ಅಷ್ಟೇ ಕವರಪ್ ಮಾಡೋಕ್ಕೆ ನೋಡಿದ್ದೀನಿ ವೀಡಿಯೋನ. ಆ್ಯಂಡ್ ಇದು ನನ್ನ ಮಗಳು ಮುದ್ದು ಈಶಾನ ಡ್ಯಾನ್ಸು.
ಪಾಪ ಅವಳದ್ದು ಗೆಜ್ಜೆನ ನೋಡಿಲ್ಲ. ಆ್ಯಕ್ಚುಲಿ ಗೆಜ್ಜೆ ಪೂಜೆ ಮಾಡಿ ಆದಮೇಲೆ ಅಲ್ಲಿರೋರೇ ಸ್ಟೂಡೆಂಟ್ಸ್ ಎಲ್ಲ ಅವಳಿಗೆಲ್ಲ ಗೆಜ್ಜೆ ಕಟ್ತಾಯಿದ್ರು. ಸೊ ಅದು ಫಿಟ್ಟಾಗಿ ಕಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವಳು ಕಾಳೆ ಚಿಕ್ಕದಿದೆ. ನನ್ನ ಗೆಜ್ಜೆದು ತಪ್ಪಿದೆ ಅಂತ ಹೇಳಿಲ್ಲ, ಕಟ್ಟಿದವ್ರದ್ದು ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಅವಳು ತುಂಬ ತೆಳ್ಳಗಿರೋದ್ರಿಂದ ಆ ಗೆಜ್ಜೆ ಪಾಪ ಅದಕ್ಕಿಂತ ದೊಡ್ಡದಾಗಿದೆಯೋ ಅಥವಾ ಅದು ಸ್ವಲ್ಪ ಕಾಲು ಹತ್ತತ್ರ ಹಿಂದೆ ಬಂದು ಸೇರ್ಕೊತಾ ಇದೆ. ಹಾಗಾಗಿ ಅವಳು ಏನು ಮಾಡ್ತಾಳೆ, ಅದನ್ನು ಸರಿಸ್ಕೊತಿದ್ದಾಳೆ ಕಾಲಿಂದ. ಸೊ ಪಾಪ ಎಲ್ಲ ಡ್ಯಾನ್ಸು ಮನೇಲಿ ಎಷ್ಟು ಚೆಂದ ಪ್ರಾಕ್ಟೀಸ್ ಮಾಡಿದಾಳೆ. ಅಲ್ಲೂ ಸಹಿತ ಹಿಂದಿನ ವಿತೌಟ್ ಗೆಜ್ಜೆ ಪ್ರಾಕ್ಟೀಸ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಲೆಲ್ಲ ಕುಣಿಸಿದಾಳೆ. ಏನೋ ಅಂತಾರಲ್ಲ, ದಟ್ ಈಸ್ ವಾಟ್ ದೃಷ್ಟಿ ಬಟ್ಟೋ ಏನೋ ಗೊತ್ತಿಲ್ಲ. ಬಟ್ ಓಕೆ, ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಕೈ ಎಕ್ಸ್ಪ್ರೆಷನ್ ಆಗಿರ್ಬೋದು, ಡ್ಯಾನ್ಸ್ ಬಿಟ್ಟಿಲ್ಲ ಅವಳು. ಗೆಜ್ಜೆ ಹಾಗಾಯಿತು ಅಂತ ಹೇಳಿ ಅಳ್ತಾನೂ ನಿಂತ್ಕೊಂಡಿಲ್ಲ. ನೋಡ್ಬೋದು ಹಾಗೆ ಅದನ್ನು ಸರಿ ಮಾಡಿಕೊಂಡು ಸ್ಟೆಪ್ಸ್ನ ಕವರ್ ಮಾಡಿ ಮಾಡ್ತಿದ್ದಾಳೆ. ಅದು ಖುಷಿ ಆಯಿತು. ದಟ್ ಡ್ಯಾನ್ಸ್ ಮಾಡ್ತಿದ್ದಾಳೆ, ಸ್ಟೇಜ್ನ ಹಾಗೆ ಖಾಲಿ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಕೊಂಡು. ಇದು ಫಸ್ಟ್ ಡ್ಯಾನ್ಸು, ಮೊದಲ ಡ್ಯಾನ್ಸ್, ಇವೆಲ್ಲ ಸಮ್ ಸ್ಟೆಪ್ಸ್ ಇದು ಅವಳಿಗೆ ಮೆಮೊರಿ ಆಗೂ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನೇ ಖುದ್ದು ಗಮನ ಒರೆಸ್ತೀನಿ. ದಟ್ ಗೆಜ್ಜೆ ಕಟ್ಟಿದ ಮೇಲೆ ಅವಳ ಕೈಯಲ್ಲಿ ಕುಣಿಸ್ತೀನಿ. ಕುಣಿತಿದ್ದಾಳ, ಏನು ಮಾಡ್ತಾಳೆ ಅಂತ ಹೇಳ್ಕೊಂಡು. ಗೆಜ್ಜೆ ಕಟ್ಟಿದ್ಮೇಲೆ ನಾನು ಅವಳ ಕೈಯಲ್ಲಿ ಡ್ಯಾನ್ಸ್ ಮಾಡಿಸ್ಲಿಲ್ಲ, ನಾನು ಅಲ್ಲಿ ಸ್ಟೇಜಲ್ಲಿ ಹಾಗೆ ಕೂರಿಸ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ನಂದೂ ಮಿಸ್ಟೇಕ್ ಇದೆ. ಆ್ಯಂಡ್ ಸ್ವಲ್ಪ ಅವಳನ್ನು ಸ್ವಲ್ಪ ಪಂಪ್ಲಿಯಾಗಿ ದಪ್ಪ ಮಾಡಬೇಕು. ಸೊ ದಟ್ ಯಾವುದೇ ಔಟ್ಫಿಟ್ ಏನೇ ಹಾಕಿದ್ರು ನೀಟಾಗಿ ಅದರೊಳಗೆ ಸೇರ್ಕೊಳೋ ಹಾಗೆ ಅಂತ ಅನ್ನಿಸ್ತು. ಬಟ್ ಚೆಂದ ಮಾಡಿದಾಳೆ. ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಡ್ಯಾನ್ಸ್ನ ಬಿಟ್ಕೊಟ್ಟಿಲ್ಲ. ಎಂಡಿಂಗ್ ತನಕನೂ ಡ್ಯಾನ್ಸ್ ಮಾಡಿದಾಳೆ. ಓನ್ಲಿ ಆ ಕನ್ಸರ್ನ್ ನೋಡಿ, ಮೈಂಡೆಲ್ಲ ಕನ್ಸರ್ನ್ ಇದೆ ದಟ್ ಗೆಜ್ಜೆ ಇದಾಗ್ತಿದೆ ಅಂತ. ಅದರೊಳಗೂ ನೋಡ್ತಾಳೆ, ಕೈ ಆ್ಯಕ್ಷನು ಮಾಡ್ತಾಳೆ. ಐ ಆಮ್ ಪ್ರೌಡ್ ಆಫ್ ಈಶಾ ಪರ್ಸ್ನಲ್ ಆಗಿ. ಅಲ್ಲಿ ಸ್ವಲ್ಪ ಬೇಜಾರಾಯಿತು. ಅಲ್ಲಿ ಹೋಗಿ ಅವಳಿಗೂ ಒಂದೇ ಸಹಿತ ಗೆಜ್ಜೆ ಉದ್ರಲಿ ಅಥವಾ ಮೂಗುತಿ ಉದ್ರಲಿ, ನೀ ತಲೆ ಕೆಡಿಸ್ಕೊಬೇಡ, ಡ್ಯಾನ್ಸ್ ಮಾಡು ಅಂತ ಆಮೇಲೆ ಅವಳಿಗೆ ಹೇಳಿದೆ. ಸೊ ಇಟ್ಸ್ ಓಕೆ. ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನೆಕ್ಸ್ಟ್ ಡ್ಯಾನ್ಸ್ ಅಥವಾ ನೆಕ್ಸ್ಟ್ ಪರ್ಫಾರ್ಮೆನ್ಸಲ್ಲಿ ಅವಳು ಈ ಥರ ಗಮನ ಇಟ್ಕೊತಾಳೆ. ಬಿಕಾಸ್ ದ ಫಸ್ಟ್ ಲೆಸನ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಅಂತ. ಸೊ ಐ ಬಿಲೀವ್ ದಟ್. ಸೊ ನೆಕ್ಸ್ಟ್ ಅವ್ರದ್ದು ಹನುಮಂತನ ಡ್ಯಾನ್ಸ್ ಇತ್ತು. ತುಂಬ ಟೈಮ್ ಗ್ಯಾಪ್ ಇತ್ತು. ಸೊ ಆ ಗ್ಯಾಪಲ್ಲಿ ನಾವು ಅವ್ರಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋದಿತ್ತು. ಬಟ್ ಆ ಬ್ಯಾಕ್ ಸ್ಟೇಜಲ್ಲೇ ಇರೋದ್ರಿಂದ ಮುಂದೆ ಏನು ಡ್ಯಾನ್ಸಸ್ ಬೇರೆಯವರೆಲ್ಲ ಡ್ಯಾನ್ಸ್ ಮಾಡೋದನ್ನ ಕವರ್ ಮಾಡೋಕ್ಕಾಗಿಲ್ಲ, ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಇದೆಲ್ಲ ವೀಡಿಯೋನು ಪರ್ಫೆಕ್ಟಾಗಿ HD ಅಂದರೆ 4K ನಿಮಗೆ DSLR
ಪರಿಣಿತಿ ಕಲಾ ಕೇಂದ್ರ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನು ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಟ್ಯಾಗ್ಲೈನಲ್ಲಿ. ಅವ್ರು ಯಾವಾಗ ಅಪ್ಲೋಡ್ ಮಾಡ್ತಾರೆ ಗೊತ್ತಿಲ್ಲ, ಮೇ ಬಿ ಈ ಮಂತ್ ಎಂಡಿಂಗಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ, ಅವಾಗ ನಾನು ಸ್ಟೋರಿಯಲ್ಲೂ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಈ ಫುಲ್ ಡ್ಯಾನ್ಸ್ ಒಂದೊಂದು ಪರ್ಫಾರ್ಮೆಂಟ್ ಡ್ಯಾನ್ಸ್ನೂ ಸಹಿತ ಅವ್ರು ಒಂದೊಂದು ಹಾಕ್ತಾರೆ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲೇ. ಸೊ ನೀವು ಕಂಪ್ಲೀಟಾಗಿ ಯಾವ್ಯಾವ ಪೂರ್ತಿ ಜನನೂ ಎಲ್ಲರೂ ಸಹಿತ ಡ್ಯಾನ್ಸ್ ಮಾಡಿದ್ದನ್ನ ನೋಡ್ಬೋದು ಅಲ್ಲಿ. ನೆಕ್ಸ್ಟ್ ಔಟ್ಫಿಟ್ ಚೇಂಜ್ ಆಗೋಕ್ಕಿಂತ ಮುಂಚೆ ಒಂದೆರಡು ಫೋಟೋ ಈ ಡ್ರೆಸ್ಸಲ್ಲಿ ಇರಲಿ, ಔಟ್ಫಿಟಲ್ಲಿರಲಿ ಅಂತ ಫೋಟೋ ತೆಗಿಸ್ತಾ ಇದ್ದೀನಿ. ಸೊ ಅವೆಲ್ಲ ಫೋಸಸ್ ಅವಳೇ ಕೊಡ್ತಿರೋದು, ನಾನೇನು ಹೇಳ್ತಿಲ್ಲ. ಅದು ಯಾವ ಭರತನಾಟ್ಯ ಫೋಸೋ, ಕೈ ಫೋಸಸ್ ನೋಡಿ, ಅವಳು ಸೊಂಟ ಕುಣ್ಸೋದು ನೋಡಿ ಖುಷಿ ಆಗ್ತಿದೆ ನೋಡಿ. ನೆಕ್ಸ್ಟು ಅಲ್ಲಿ ಡೆಲಿಗೇಟ್ಸ್ಗಳಿಂದ ಎಲ್ಲ ಪರಿಣಿತಿ ಕಲಾ ಕೇಂದ್ರದ ಬಗ್ಗೆ ಒಂದಿಷ್ಟು ಮಾತುಕತೆ ಎಲ್ಲ ನಡೀತಾ ಇತ್ತು. ಸೊ ನಾವು ಹಿಂದ್ಗಡೆ ಓಡಿ ಬಂದ್ವಿ ಅವಳು ಹನುಮಂತನ ಥರ ರೆಡಿ ಮಾಡಲಿಕ್ಕೆ. ನನ್ನ ಫ್ರೆಂಡು ರೂಪನು ತುಂಬ ಅವಳು ಫುಲ್ ಅವಳನ್ನ ರೆಡಿ ಮಾಡಿದ್ದೆ ಅವಳು ಅಂತ ಹೇಳ್ಬೋದು. ನಾನು ಅವಳಿಗೆ ಜಸ್ಟ್ ಎಲ್ಲ ಐಟಮ್ಸ್ ಕೊಡ್ತಾ ಇದ್ದೆ, ಲಿಪ್ಸ್ಟಿಕ್ಕು, ಕಾಜಲ್ ಎಲ್ಲ ಹುಡ್ಕೊಂಡು ಕೆಲವೊಂದು ಐಟಮ್ನೆಲ್ಲ ಅರ್ಜೆಂಟೈನ್ಸಲ್ಲಿ ಮನೇಲಿ ತಂದೇ ಇರಲಿಲ್ಲ. ಆದರೂ ಸಹಿತ ಇಲ್ಲಿದ್ದವ್ರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ಯಾವುದೇ ಐಟಮ್, ಒಂದು ಕಾಜಲ್ ಆಗಿರ್ಬೋದು ಅಥವಾ ಒಂದು ಕತ್ರಿ ಏನೇ ಬೇಕು ಅಂದರೂ ಅಲ್ಲಿ ತುಂಬ ಸಪೋರ್ಟಿವ್ ಆಗಿ ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲದನ್ನು ಮಾಡಲಿಕ್ಕೆ. ಆ್ಯಂಡ್ ಎಸ್ಪೆಷಲಿ ನನ್ನ ಫ್ರೆಂಡ್ ಶ್ವೇತಾ ಅಂತೂ ಆ ಪಂಚೆ ಆಗಿರ್ಬೋದು, ಕೆಳಗಡೆ ಕೊಟ್ಟಿರೋವಂಥ ಅವಳದು ಔಟ್ಫಿಟ್ಟಿಗೆ ತುಂಬಾ ಏನೇ ಕೇಳಿದ್ರು ಸಹಿತ ಎರಡೆರಡು ಸ್ಪೇರ್ ತಂದಿದ್ಲು ಅವಳು ನನಗೆ, ನನ್ನ ಮಗಳಿಗೆ ನಂದೇನಾದ್ರು ಇಲ್ಲಿ ಮಿಸ್ ಆದರೂ ಇಸ್ಕೊಳಕ್ಕೆ ಅಂತ. ಸೊ ಇದು ಬ್ಯಾಕ್ ಸ್ಟೇಜಲ್ಲಿ ನೋಡಿ ಅವಳು ಎಲ್ಲರೂ ಇಷ್ಟಪಡ್ತಾರೆ. ನಂಗೆ ಅದೇ ಒಂದು ಖುಷಿ. ದಟ್ ಪರಿಣಿತಿ ಕಲಾ ಕೇಂದ್ರ ಅದೇನು ಡ್ಯಾನ್ಸ್ ಫಾರ್ಮಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಲ ದೊಡ್ಡ ದೊಡ್ಡ ಅಕ್ಕಂದ್ರು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ನ ನಾನು ಲೈವಾಗಿ ನೋಡೋಕ್ಕೆ ಮಿಸ್ ಆಯಿತು ಬ್ಯಾಕ್ ಸ್ಟೇಜಲ್ಲಿರೋದ್ರಿಂದ. ಬಟ್ ಸ್ಟಿಲ್ ನಾನು ವೆಬ್ಸೈಟಲ್ಲಿ ಹಾಕಿದಾಗ ಯೂಟ್ಯೂಬಲ್ಲಿ ನೋಡ್ತೀನಿ. ಈಗ ನಮ್ಮ ವಾನರ ಸೇನೆ ಬಂತು. ಈ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್. ಸೊ ನೋಡಿ,
ಆ್ಯಕ್ಚುಲಿ ಇದು 5 ಮಿನಿಟ್ಸ್ ವಿಡಿಯೋ ಇದೆ. ನಾನು ತುಂಬ ಕಟ್ ಮಾಡಿದ್ದೀನಿ, ಯಾಕೆಂದರೆ ನಾನು ಅಷ್ಟು ಚೆನ್ನಾಗಿ ತೆಗ್ದಿಲ್ಲ ವೀಡಿಯೋನ ಅಂತ ಹೇಳ್ಕೊಂಡು. DSLR ಪ್ರೊಫೆಷ್ನಲ್ ಆಗಿ ತೆಗ್ದಿರೋ ವೀಡಿಯೋನ ಅವ್ರ ಯೂಟ್ಯೂಬ್ ಚಾನಲ್ ಪರಿಣಿತಿ ಕಲಾಕೇಂದ್ರದಲ್ಲಿ ಹಾಕಿರ್ತಾರೆ. ಸೊ ಅಲ್ಲಿ ಈ ಒಂದೊಂದೇ ಪರ್ಫಾಮೆನ್ಸ್ನ ಒಂದೊಂದು ವೀಡಿಯೋ ಮಾಡಿ ಹಾಕಿರ್ತಾರೆ, ಅಲ್ಲಿ ನೋಡ್ಬೋದು ಅಂತ. ಅಪ್ಲೋಡ್ ಆದಮೇಲೆ ನಾನು ಇದನ್ನು ಸ್ಟೋರಿಯಲ್ಲಿ ಶೇರ್ ಮಾಡಿರ್ತೀನಿ. ಸೊ ಎಲ್ಲ ಪರ್ಫಾಮೆನ್ಸ್ ಆಗೋ ತನಕನೇ ಆಲ್ರೆಡಿ 10:30 ಆಗಿತ್ತು. ಸೊ ಬ್ಯಾಕ್ ಸ್ಟೇಜಲ್ಲಿ ಹೀಗೆ ಎಲ್ಲರೂ ಚೆಂದ ರೆಡಿ ಹಾಕ್ಕೊಂಡು ಸೆಲ್ಫಿಗಳು ತಕ್ಕೊಂಡು ಮುದ್ದಾಗಿ ಕಾಣಿಸ್ತಾ ಇದ್ರು. ಸೊ ನನಗೆ ಆ್ಯಕ್ಚುಲಿ ಭರತನಾಟ್ಯ ಅಟಾರೇ ತುಂಬ ಇಷ್ಟ. ಯಾರನ್ನೇ ಭರತನಾಟ್ಯದ ಡ್ರೆಸ್ಸಲ್ಲಿ ನೋಡ್ರು ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲರೂ ಇವಾಗ ನಾನು ಹೊರಡ್ತಾ ಇದ್ದೆ. ಡ್ಯಾನ್ಸ್ ಲಾಸ್ಟ್ ಈಶಾನ್ ಡ್ಯಾನ್ಸೇ ಆ್ಯಕ್ಚುಲಿ ಲಾಸ್ಟ್ ಬಟ್ 1 ಇದ್ದಿದ್ದು, ಆ ಹನುಮಂತನ ಡ್ಯಾನ್ಸ್. ಅಲ್ಲಿ ತನಕ ವೇಟ್ ಮಾಡಿ ನೋಡಿಕೊಂಡು ಫೈನಲಿ ಇನ್ನೂ 2-3 ಫೋಕ್ ಡ್ಯಾನ್ಸ್ ಇದೆ. ಸೊ ಅದನ್ನು ಎಂಜಾಯ್ ಮಾಡೋಣ ಫೋಕ್ ಡ್ಯಾನ್ಸ್ ನೋಡಲಿಕ್ಕೆ ಅಂತ ಹೇಳ್ಕೊಂಡು ನಾನಿವಾಗ ಎಲ್ಲ ಅವಳನ್ನ ಬ್ಯಾಕಪ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಬ್ಯಾಕ್ ಸ್ಟೇಜಲ್ಲಿ ಎಷ್ಟು ಎಫರ್ಟ್ ಇತ್ತು ಅಂತಂದರೆ ಡ್ರೆಸ್ ಚೇಂಜ್ ಮಾಡ್ಕೊಳೋದಾಗಿರ್ಬೋದು, ಮತ್ತೆ ಬಂದು ಟಚಪ್ ಮಾಡ್ಕೊಳೋದಾಗಿರ್ಬೋದು. ಸೊ ಎಲ್ಲರೂ ತುಂಬಾ ಎಫರ್ಟ್ ಹಾಕ್ತಾಯಿದ್ರು. ಮುಂದೆ ಅಷ್ಟು ಚೆಂದ ಕಾಣಲಿಕ್ಕೆ ಬ್ಯಾಕ್ ಸ್ಟೇಜ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಹುಡುಗಿಯರು ಈ ಒಂದು ಅಟಾರಲ್ಲಿ ಇಂಡಿಯನ್ ಟ್ರೆಡಿಷ್ನಲ್ ಭರತನಾಟ್ಯದಲ್ಲಿ ನೋಡೋಕ್ಕೆ ತುಂಬ ಚೆಂದ ಅನಿಸುತ್ತೆ. ಜಸ್ಟ್ ಇಲ್ಲಿ ಭರತನಾಟ್ಯ ಅಷ್ಟೇ ಮಾಡಲ್ಲ, ಫೋಕ್ ಡ್ಯಾನ್ಸು ಸಹಿತ ಇರುತ್ತೆ. ಒಂದು ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸು, ಒಂದು ಫೋಕ್ ಡ್ಯಾನ್ಸು, ಹೀಗೆ ಎರಡೂ ಮಿಕ್ಸಪ್ ಮಾಡಿ ಡ್ಯಾನ್ಸ್ಗಳನ್ನ ಮಾಡಿದ್ದಾರೆ. ಇರೋದು ಎಲ್ಲ ಡ್ಯಾನ್ಸು ಯಾವ್ಯಾವ್ದು ಡ್ಯಾನ್ಸ್ ಮಾಡಿಸಿದ್ದಾರೆ ಅದಷ್ಟು ಸಹಿತ ಅವ್ರದ್ದೊಂದು ಚಾನಲಲ್ಲಿ ಹಾಕ್ತಾರೆ. ಸೊ ಅದನ್ನು ನಾನು ಶೇರ್ ಮಾಡ್ತೀನಿ, ಅಲ್ಲಿ ಹೋಗಿ ಯಾವ್ದು ಪರ್ಫಾಮೆನ್ಸ್ ಬೇಕು ನಾವು ನೋಡ್ಕೋಬೋದು. ಸೊ ಇಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಫೋಕ್ ಡ್ಯಾನ್ಸ್ ಪರ್ಫಾಮೆನ್ಸ್ ನಡೀತಾ ಇದೆ, ನನ್ನ ಮಗಳು ಕೆಳಗಡೆ ಡ್ಯಾನ್ಸ್ ಮಾಡ್ತಾಳೆ. ಅಷ್ಟು ಎನರ್ಜಿ, ಅಷ್ಟೆಲ್ಲ ಆಲ್ರೆಡಿ 10:30 10:45 ಆಗ್ತಾ ಬಂದಿದೆ. ಆ್ಯಂಡ್ ಸ್ಟಿಲ್ ಅವಳಿಗೆ ಆ ಎನರ್ಜಿ ಇದೆ. 2 ಡ್ಯಾನ್ಸ್ ಮಾಡಿ ವೇಟಿಂಗ್ ಮಾಡಿ, ಊಟನೂ ಸಹಿತ ರಾತ್ರಿ ಆಗಿಲ್ಲ. ಜಸ್ಟ್ ಅಲ್ಲೇ ಸ್ವಲ್ಪ ಪಲಾವ್ ಸ್ವಲ್ಪ ತಿಂದಿದ್ವಿ ಆ್ಯಂಡ್ ಬಿಸ್ಕೆಟ್ ಎಲ್ಲ ತಿಂದಿದ್ಲು. ಆದರೂ ಎನರ್ಜಿ ಲಾಸ್ ಆಗದೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಆ್ಯಂಡ್ ಫೈನಲ್ ಆಗಿ ಎಲ್ಲ ಇಡೀ ಯಾರ್ಯಾರು ಸ್ಟೂಡೆಂಟ್ಸ್ ಇದೆ ಎಲ್ಲರ ಜೊತೆನೂ ಸರ್ ಜೊತೆ ಒಂದು ಲಾಸ್ಟ್ ಒಂದು ಫೋಟೋ ತೆಗೆಯೋ ಸೆಷನ್ ಇತ್ತು. ಫೋಟೋಗ್ರಾಫರ್ ಸುಹನಿ ಕೂಡ ಗೋಪಾಲ್ ಸರ್ ಅವರ ಶಿಷ್ಯನಿಗೆ ಆ್ಯಂಡ್ ಇಷ್ಟೆಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಕಾರಣನೇ ಗೋಪಿ ಸರ್ ಅಂತ ಹೇಳ್ಬೋದು. ತುಂಬ ಹಿಂದ್ಗಡೆಯಿಂದ ಶ್ರಮಪಟ್ಟು ಎಲ್ಲ ಮಕ್ಕಳನ್ನು ಪರ್ಫೆಕ್ಟಾಗಿ ರೆಡಿ ಮಾಡಿಬಿಟ್ಟು ಸ್ಟೇಜ್ ಮೇಲೆ ತಂದಿದ್ದಾರೆ. ಅವ್ರದ್ದು ಶ್ರಮ ಕಾಣಿಸ್ತಾ ಇತ್ತು ಸ್ಟೇಜ್ ಮೇಲೆ. ಎಲ್ಲರೂ ತುಂಬ ಚೆಂದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನ್ನ ಮಗಳು ಆ ಸ್ಟೇಜ್ ಮೇಲೆ ಕಾಣಲಿಕ್ಕೆ ಕಾರಣಕತ್ತರೆ ನಾವೇ ಅಂತ ಹೇಳ್ಬೋದು. ಬ್ಯಾಕ್ ಸ್ಟೇಜಲ್ಲಿ ಅಷ್ಟೆಲ್ಲ ವರ್ಕೌಟ್ ಮಾಡಿದ್ದೀವಿ. ಆ್ಯಂಡ್ ನನಗೆ ತುಂಬಾ ಹೆಲ್ಪ್ ಶ್ವೇತಾ ಮಾಡಿದಾಳೆ. ಎಷ್ಟೋ ಎಲ್ಲ ಐಟಮ್ನೇ ತಂದು ಖಜಾನ ಥರ ಇಟ್ಬಿಟ್ಟಿದ್ಲು. ಏನು ಪಿಕ್ ಮಾಡಿದ್ರು ಸಿಕ್ತಿತ್ತು ನಮ್ದು ಅವಳದೊಂದು ಖಜಾನೆಯಲ್ಲಿ. ಸೊ ಬ್ಯಾಕ್ ಸ್ಟೇಜಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಮ್ಮದೇ ವಿಡಿಯೋ ತಕ್ಕೊಳಕ್ಕಾಗಿಲ್ಲ ನಾವು. ಸೊ ಫೈನಲಾಗಿ ಲಾಸ್ಟ್ ಒಂದು ಸಕ್ಸಸ್ಫುಲಿ ನಮ್ಮ ಮಕ್ಳದ್ದೊಂದು ಫಸ್ಟ್ ಟೈಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಲಿಟ್ರಲಿ ಹ್ಯಾಪಿ ಬ್ಲೆಸ್ಡ್ ಡೇ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ನಾನು ಫುಲ್ ವಿಡಿಯೋ ಎಲ್ಲ ಹಾಕಕ್ಕೆ ಹೋಗಿಲ್ಲ, ಅದನ್ನು ವೆಬ್ಸೈಟಲ್ಲಿ ಬಂದಮೇಲೆ ಸ್ಟೋರಿಯಲ್ಲಿ ಹಾಕ್ತೀನಿ. ಆ್ಯಂಡ್ ಶ್ವೇತಾ ಮ್ಯಾಮ್ಗೂ ಥ್ಯಾಂಕ್ ಯು. ಅವ್ರು ತುಂಬ ಚೆನ್ನಾಗಿ ಡ್ರೆಸ್ ಔಟ್ಫಿಟ್ ಆಗಿರ್ಬೋದು, ಪ್ರತಿಯೊಂದು ಒಂದು ಅರ್ಧ ಅಂಗಿ ಥರನೇ ಕೆಲಸ ಮಾಡಿದ್ದಾರೆ. ಹಿಂದ್ಗಡೆ ನಿಂತ್ಕೊಂಡು ಮಕ್ಕಳಿಗೆ ಎಲ್ಲದನ್ನು ಹೇಳ್ಕೊಡೋದ್ರಿಂದ ಹೇಳ್ಬೋದು, ತಿನ್ಸೋದು ಉಣ್ಸೋದು ಎಲ್ಲದೇನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರಿಣಿತಿ ಕಲಾಕೇಂದ್ರದ ವರ್ಷೋತ್ಸವ ಎಲ್ಲ ಮಕ್ಕಳಿಗೂ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ರು. ತುಂಬ ಚೆನ್ನಾಗಾಯಿತು. ಆ ಪರಿಣಿತಿ ಕಲಾಕೇಂದ್ರದಲ್ಲಿ ಅವ್ರ ಮಕ್ಕಳನ್ನ ಯಾವ ರೀತಿ ಅಂದರೆ ಒಂದು ಕುಟುಂಬದಲ್ಲಿ ಮನೆಗಿಂತ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಮೊಬೈಲಿಂದ ದೂರ ಇಟ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಬೇಕು ಅಂದರೆ ಇಂಥ ಭರತನಾಟ್ಯಗಳಿಗೆ ಸೇರಿಸಬೇಕು. ಹಾಗಾಗಿ ನಿಮ್ಮ ಮಕ್ಕಳನ್ನು ಪರಿಣಿತಿ ಕಲಾಕೇಂದ್ರಕ್ಕೆ ತಂದು ಅವರ ವಿದ್ವಾನ್ ಗೋಪಾಲ್ರವರ ಶಿಷ್ಯರಿಂದ ಇವತ್ತು ಎಷ್ಟು ಚೆಂದ ಕಾರ್ಯಕ್ರಮವನ್ನು ಮಾಡಿದರು. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿರ್ತೀನಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಪರಿಣಿತಿ ಕಲಾಕೇಂದ್ರಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಸೇರಿಸಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ಕೇಳ್ತೀನಿ. ನಮಸ್ಕಾರಗಳು. ಇದಾಗಿತ್ತು ನನ್ನ ಮಗಳ ಭರತನಾಟ್ಯ ಡ್ಯಾನ್ಸಿನ ಒಂದು ವ್ಲಾಗು. ಸೊ ಹೋಪ್ ಯು ಎಂಜಾಯ್ಡ್. ಆ್ಯಂಡ್ ಹೀಗೇನೆ ಡೈಲಿ ವ್ಲಾಗ್ಸಿಗೋಸ್ಕರ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.